ಕುಂಭಮೇಳದ ಬಗ್ಗೆ ಹೆಂಗೆ ಟೀಕೆಗಳು ಮಾಡ್ತಾ ಇದ್ದೀರಾ, ಕುಂಭಮೇಳದ ಕುರಿತು ಯಾವ ರೀತಿಯ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಿದ್ದೀರಾ, ನಿಮಗೆ ತಾಕತ್ತು ದಮ್ಮು ನಿಯತ್ತು ಏನಾದರೂ ಇದ್ರೆ ಇತರ ಧರ್ಮಗಳಿಗೂ ಕೂಡ ಬೇರೆ ಬೇರೆ ಪ್ರಯಾಣಕ್ಕೆ ಈಗ ಹಜ್ಗೆ ಹೋಗ್ಬೇಕಾದ್ರೆ ಸಬ್ಸಿಡಿಯನ್ನು ಕೊಟ್ಟು ಕಳಿಸುತ್ತೆ ನಮ್ಮ ಸರ್ಕಾರ. ಹಜ್ ಯಾತ್ರೆಗೆ ಹೋಗಿ ಬಂದ್ರೆ ಎಲ್ಲರೂ ಪವಿತ್ರ ಆಗಿಬಿಡ್ತಾರೆ. ಈಗ ಚರ್ಚಿಗೆ ಹೋಗ್ತಾರೆ, ಚರ್ಚಿಗೆ ಹೋಗಿ ಬಂದವರೆಲ್ಲ ಪವಿತ್ರರಾಗ್ಬಿಡ್ತಾರ. ಯಾಕ್ರಿ ಮಾತಾಡಲ್ಲ ಅವ್ರ ಕುರಿತು? ಅಂದರೆ ನಾನು ಅನ್ನೋದಿಷ್ಟೇ, ಹಿಂದೂಗಳ ಭಾವನೆಗೆ ಧಕ್ಕೆ ಬರುವ ರೀತಿ ನೀವು ಮಾತನಾಡಬೇಡಿ. ಇನ್ನುಳಿದಂಥ ಧರ್ಮದವರ ಕುರಿತು ಅವರಿಗೆ ಧಕ್ಕೆ ಆಗದಂತೆ ಇವರು ಕೂಡ ಮಾತನಾಡಬಾರ್ದು. ನಮ್ಮ ದೇಶ ಎಲ್ರಿಗೂ ಒಂದೇ ಹಕ್ಕನ್ನು ಕೊಟ್ಟಿದೆ, ಎಲ್ರಿಗೂ ಜೀವಿಸ್ಲಿಕ್ಕೆ ಹಕ್ಕು ಕೊಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪವಿತ್ರವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಅನಿಸಿತ್ತು ಇಂಥ ಕ್ರಿಮಿಗಳು ನಮ್ಮ ದೇಶದಲ್ಲಿ ಹುಡ್ತಾರೆ, ಇಂಥ ಕ್ರಿಮಿಗಳು ಇರ್ತಾರೆ, ಜಾತಿ ಜಾತಿ ನಡುಬರ್ಗೆ ಜಗಳ ಹಚ್ಚೋರು ಬರ್ತಾರಂತ ಬಾಬಾ ಸಾಹೇಬ್ರಿಗೆ ಅವತ್ತೇ ಗೊತ್ತಿತ್ತು. ಅದಕ್ಕಾಗಿ ಎಲ್ಲರ ಧರ್ಮವನ್ನು ಅವರವರಿಗೆ ಅನುಸರಿಸುವಂತಹ ಕಾನೂನನ್ನು ಕೊಟ್ಟಿದ್ದಾರೆ. ಆದರೆ ಇತರರ ಧರ್ಮಗಳಿಗೆ ಗೌರವಿಸುವಂತಹ ಕಾನೂನನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಅಜೆಂಡಾ ಒಂದೇ, ನಿನ್ನ ಧರ್ಮವನ್ನು ನಿನ್ನ ಸಂಪ್ರದಾಯವನ್ನು ನೀನು ಅನುಸರಿಸು, ಆದರೆ ಬೇರೆಯವರ ಧರ್ಮವನ್ನು ಬೇರೆಯವರ ಸಂಪ್ರದಾಯವನ್ನು ನೀನು ಗೌರವಿಸು.